शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಸಕಲ ಭಕ್ತಾದಿಗಳಿಗೆ ಸ್ವಾಗತ ಸುಸ್ವಾಗತ ಹಾಗೂ ಶ್ರೀ ಮಲ್ಲಿಕಾರ್ಜುನ ಪ್ರಸನ್ನ ಶ್ರೀ ಶೈಲ ಭಕ್ತಾದಿ ಮಂಡಳಿಯ ವತಿಯಿಂದ ಬಸವನಗರ ಕಾಸಗೇರಿ ವಿಜಯಪುರ ಹಾಗೂ ಜಿಲ್ಲೆಯ ಶ್ರೀ ವಿಜಯಪುರ ಜಿಲ್ಲೆಯ ಭಕ್ತಾದಿಗಳ ಮಂಡಳಿಯಿಂದ ಶ್ರೀಶೈಲ ಪಾದಯಾತ್ರೆಗೆ ಇವತ್ತು 25 ವರ್ಷ ತುಂಬಿದ ಸಂತೋಷ ತುಂಬ ಒಂದು ಏನಪ್ಪಾ ಅಂತಂದ್ರೆ 25 ವರ್ಷ ಏಳು ಬೇರು ಇದೆಲ್ಲ ದಾಟಿಕೊಂಡು ಒಂದು ಘಟ್ಟಕ್ಕೆ ಬಂದು ನಿಂತದ ಈ ಪಾದಯಾತ್ರೆ ಅಂದ್ರ ಸುಲಭದ ಕೆಲಸವಲ್ಲ. ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ನಾ ಅನ್ನದೆ ನೀ ಅನ್ನದೆ ಎಲ್ಲರೂ ಬಂದು ಪಾಲ್ಗೊಂಡಿದ್ದಕ್ಕಾಗಿ ಇದು ಒಂದು ದೊಡ್ಡ ಅದ್ಭುತವಾದಂತ ಪಾದಯಾತ್ರೆ. ಅಂದ್ರೆ ಪಾದಯಾತ್ರೆಗಳಿಗೆ ಅನ್ನ ಸಂತರ್ಪಣೆ 25 ವರ್ಷ ಅಂಬಲಿ ಹಳ್ಳದೊಳಗೆ ಮೊದಲು ಹೋಗಾಕ ಜಾಗನೇ ಇದ್ದಿದ್ದಿಲ್ಲ. 25 ವರ್ಷದ ಹಿಂದ್ಗಡೆ ನಾವು ಹೋಗ್ಬೇಕಂತಂದ್ರ ಬಿದಿರುಗಳನ್ನ ಸರಿಸಿಕೊಂಡು ಹೋಗ್ತಿದ್ದೀವಿ. ಆದ್ರೆ ಇವತ್ತಿನ ದಿವಸ ಏನಾಗ್ಯದಪ್ಪ ಅಂತಂದ್ರ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಏನು ಅನ್ನ ಸಂತರ್ಪಣೆಯ ಮಾಡುವ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಬಂದು ಅಲ್ಲಿ ಸ್ಥಾಪನೆಗೊಂಡಾಗ ರಾಡಿ ನೀರಿತ್ತು ಅಂಬಲಿ ಹಳ್ಳದೊಳಗ. ಅದೇ ನೀರು ಕುಡಿದ್ರೆ ಡಿಸೆಂಟ್ರಿ ಹತ್ತಿದ್ರೆ ಡಿಸೆಂಟ್ರಿ ಬಂದ್ ಆಗ್ತಿತ್ತು, ಯಾವ ಔಷಧ ಬೇಕಾಗಿದ್ದಿಲ್ಲ. ಅಂತ ಒಂದು ನೀರನ್ನ ಶುದ್ಧೀಕರಣ ಮಾಡಿ ಅಲ್ಲಿಂದ ಬೋರ್ ಹಾಕಿ ಹಾಗೂ ಅಲ್ಲಿಂದ ಲಿಂಗ ಸ್ಥಾಪನೆ ಮಾಡಿ ಇವತ್ತಿನ ದಿವಸ ದೊಡ್ಡ ಪ್ರಮಾಣದಲ್ಲಿ ಇಡೀ ಭಾರತ ತುಂಬ ನಮ್ಮ ವಿಜಯಪುರ ಜಿಲ್ಲೆಯ ಒಂದು ಅನ್ನ ಸಂತರ್ಪಣೆ ಭಕ್ತಾದಿಗಳು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅಂದ್ರೆ ಅವರಿಗೆ ನಮ್ಮ ಸಕಲ ಭಕ್ತಾದಿಗಳಿಂದ ಗುರು ಹಿರಿಯರಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇವೆ. ಇನ್ನು 25 ವರ್ಷದ ಒಂದು ಸಂಭ್ರಮ ಆಚರಣೆ ಅಂಬಲಿ ಹೊಲದಲ್ಲಿ ನಡೀತಿದೆ. ನಾಳೆ 10ನೇ ತಾರೀಕಿನಿಂದ ಪ್ರಾರಂಭಗೊಂಡು ಅಮಾವಾಸ್ಯವರೆಗೂ ಇರ್ತದೆ. ಸಕಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಈಗಾಗಲೇ ನಮ್ಮ ಓಣಿಯ ಮೆಂಬರ್ ಸಾಹೇಬರು ಬಂದು ಪಾಲ್ಗೊಂಡಿದ್ದಾರೆ. ಇನ್ನು ಡಿಸಿ ಸಾಹೇಬರು ಬರ್ತಾ ಇದ್ದಾರೆ. ಇನ್ನೇನು ಪೂಜೆ ಪ್ರಾರಂಭಗೊಳ್ಳುತ್ತದೆ. ಬಂದು ಭಕ್ತಾದಿಗಳು ಇಲ್ಲಿ ಪಾಲ್ಗೊಳ್ಳಕ್ಕಾಗಿ ವಿನಂತಿಗೊಳ್ಳುತ್ತೇವೆ. ಈಗಾಗಲೇ ಪೂಜೆ ಇವತ್ತು ಎಲ್ಲ ಶ್ರೀಶೈಲ ಭಕ್ತಾದಿಗಳು ಸಾಕಷ್ಟು ವಾಹನಗಳನ್ನು ತೆಗೆದುಕೊಂಡು ದವಸ ಧಾನ್ಯ ಕೈಪಲ್ಯ ಎಲ್ಲ ಪ್ರತಿ ವರ್ಷ ಯಾವ ರೀತಿ ಹೋಗ್ತಾರೆ ಯಾವ ರೀತಿ ಎಲ್ಲ ಭಕ್ತರು ಇವತ್ತು ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮುಗಿಸಿಕೊಂಡು ಈಗ ಹೊರಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ನೂರಾರು ಭಕ್ತರು ಸಹಿತ ಇಲ್ಲಿ ಬಂದಿದ್ದಾರೆ. ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅದಕ್ಕೆ ಚಾಲನೆ ಕೊಡೋರಿದ್ದಾರೆ. ನಮ್ಮ ಫುಡ್ ಡಿಸಿ ಸರ್ ಬಂದಿದ್ದಾರೆ. ಮತ್ತೆ ಇನ್ನೊಬ್ಬರು ಮಹಾನಗರ ಪಾಲಿಕೆ ಸದಸ್ಯರಾದ ಗಿರೀಶ್ ಪಾಟೀಲ್ ಅವರು, ಇನ್ನೊಬ್ಬ ಮಹಾನಗರ ಪಾಲಿಕೆ ಸದಸ್ಯ ಅಂತ ನಮ್ಮ ಪೂಜಾರಿ ಅವರು ಎಲ್ಲರೂ ಇಲ್ಲಿ ಉಪಸ್ಥಿತಿ ಇದ್ದು ಕಾರ್ಯಕ್ರಮವನ್ನು ಅತ್ಯಂತ ವೈಭವಪೂರ್ತ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲರಿಗೂ ಮಲ್ಲಯ್ಯ ಒಳ್ಳೇದು ಮಾಡಲಿ, ಬರುವಂತ ದಿನಗಳಲ್ಲಿ ದೇಶಕ್ಕೆ ಒಳ್ಳೇದಾಗಲಿ, ಎಲ್ಲ ಜನರಿಗೆ ಒಳ್ಳೇದಾಗಲಿ ಬಯಸ್ತೀನಿ. ಧನ್ಯವಾದಗಳು. ಶ್ರೀಶೈಲ ಭಕ್ತಾದಿ ಮಂಡಳಿ ಇವರ ವತಿಯಿಂದ ಹಮ್ಮಿಕೊಂಡಿರುವ ಅನ್ನ ಸಂತರ್ಪಣೆ ಮತ್ತು ಉಚಿತ ವೈದ್ಯಕೀಯ ಸೇವೆ ಇದರ ಅಂಗವಾಗಿ ಈಗಾಗಲೇ ಏನು ಅಂತಂದ್ರೆ ಒಂದು ವಾಹನ ಪೂಜೆಯನ್ನು ಕೂಡ ನಾವು ಮಾಡಿ ಏನು ಅಂತಂದ್ರೆ ಇವರಿಗೆಲ್ಲರಿಗೂ ಕೂಡ ಶ್ರೀಶೈಲಕ್ಕೆ ಬೆಳ್ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ಇದು ನಿಜವಾಗಿ ಏನು ಅಂತಂದ್ರೆ ಆಶ್ಚರ್ಯ ಮತ್ತು ಒಂದು ವಿಚಾರ ಮಾಡುವಂತ ಒಂದು ಕಾರ್ಯ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಅಶೋಕ್ ನಾಯ್ಕೋಡಿ ಅವ್ರು ಹೇಳ್ತಾ ಇದ್ರು, ನೆಲ್ಲಮಲ ಫಾರೆಸ್ಟ್ ಅಲ್ಲಿ ಏನು ಅಂತಂದ್ರೆ ಕಾಡು ಪ್ರಾಣಿಗಳೇ ಸ್ವಲ್ಪ ಭಯ ಪಡುವಂತ ಒಂದು ಫಾರೆಸ್ಟ್ ಅಲ್ಲಿ ಮನುಷ್ಯರು ಅಂದ್ರೆ ನಾವೆಲ್ಲ ಹೋಗಿ ಅನ್ನ ಸಂತರ್ಪಣೆ ಸುಮಾರು 13 ರಿಂದ 15 ಲಕ್ಷ ಜನರಿಗೆ ಪಾದಯಾತ್ರೆಗಳಿಗೆಲ್ಲ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದೀವಿ ಅಂತಂದ್ರೆ ನಿಜವಾಗಿ ಇದು ಮೆಚ್ಚುವಂತ ಕಾರ್ಯ. ಅಂದ್ರೆ ಇಲ್ಲಿಂದ ನಾವು ಶ್ರೀಶೈಲಕ್ಕೆ ಪಾದಯಾತ್ರೆಯಲ್ಲಿ ಹೋಗ್ಬೇಕಾದ್ರೆ ಹಲವಾರು ಅಡೆತಡೆಗಳು ಇದ್ದೇ ಇರ್ತವೆ. ಬಟ್ ಅಂತದ್ರಲ್ಲಿ ಏನು ಅಂತಂದ್ರೆ ಬಹಳಷ್ಟು ನಮ್ಮ ಎಲ್ಲಾ ರೀತಿಯ ಒಂದು ವೈದ್ಯಕೀಯ ಸೇವೆ ಆಗಿರ್ಬೋದು ಮತ್ತು ಅನ್ನ ಸಂತರ್ಪಣೆ ಆಗಿರ್ಬೋದು ಇದು 25 ವರ್ಷ ಅಂತಂದ್ರೆ ನಿಜವಾಗಿ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಅಷ್ಟು ಮಳ್ಳಿ ಮಹೋತ್ಸವ 25 ವರ್ಷ ಏನಿದೆ ಅಲ್ಲ, ಇದು 50 ವರ್ಷಗಳಾಗ್ಲಿ ಮತ್ತು 100 ವರ್ಷಗಳಾಗ್ಲಿ ಮತ್ತು ಪ್ರತಿಯೊಬ್ಬ ಭಕ್ತಾದಿ ಏನದನಂತಂದ್ರೆ ಇಲ್ಲಿಂದ ಭಯದಿಂದ ಹೋದ್ರು ಕೂಡ ಅಲ್ಲಿ ನಿರ್ಭಯವಾಗಿ ತಮಗೆಲ್ಲರಿಗೂ ಕೂಡ ಭೇಟಿಯಾಗಿ ಒಂದು ಅನ್ನ ಸಂತರ್ಪಣೆ ಆಗಿರ್ಬೋದು ಎಲ್ಲಾ ರೀತಿಯಿಂದ ತಮ್ಮ ಕಡೆಯಿಂದ ಒಂದು ಮಾರ್ಗದರ್ಶನವನ್ನು ಪಡೆದು ಆ ಒಂದು ನಮ್ಮ ದೇವರ ದರ್ಶನ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಆಗಿ ಎಲ್ಲ ಭಕ್ತಾದಿಗಳು ಕೂಡ ಬಹಳ ಸುರಕ್ಷಿತವಾಗಿ ಮನೆಗೆ ಬರ್ಬೇಕನ್ನೋದು ಕೂಡ ಈ ಒಂದು ಇದರ ಒಂದು ಉದ್ದೇಶವಾಗಿರುತ್ತದೆ. ಅದೇ ರೀತಿಯಾಗಿ ಈ ಒಂದು ಭಕ್ತಾದಿ ಮಂಡಳಿಯಿಂದ ಯಾರೆಲ್ಲ ಹೋಗ್ತಾ ಇದ್ದಾರೆ ಎಲ್ಲ ಭಕ್ತಾದಿಯ ಮಂಡಳಿಯ ಒಂದು ಸರ್ವ ಸದಸ್ಯರು ಕೂಡ ತಾವೆಲ್ಲರೂ ಕೂಡ ಬಹಳಷ್ಟು ಏನು ಅಂತಂದ್ರೆ ಎಲ್ಲಾ ರೀತಿಯಿಂದ ಕಾಳಜಿಯನ್ನು ವಹಿಸಿ ಬರುವ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ತಮ್ಮ ಕೊಡುಗೆ ಏನಿದೆಯಲ್ಲ ಅದನ್ನ ಕೊಟ್ಟು
ತಾವು ಕೂಡ ಬಹಳಷ್ಟು ಏನಂತಂದ್ರೆ ಸುರಕ್ಷಿತವಾಗಿ ಮನೆಗೆ ಬಂದ್ರೆ ನಮಗೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವಾಗ್ಲಿ. ಥ್ಯಾಂಕ್ ಯು. ಇದು ದರ ವರ್ಷ ಮಾಡ್ಕೊಂಡ ಬಂದಂತಂಗ ದಾಸೋಹ ಮಾಡ್ತಿದೀವಿ. 25ನೇ ವರ್ಷದ ದಾಸೋಹ ಕಾರ್ಯಕ್ರಮ ಶ್ರೀಶೈಲ ಭಕ್ತಾದಿ ಮಂಡಳಿ ಬಸವನಗರ ಹಾಗೂ ಕಾಸಗಿರಿ ವಿಜಯಪುರ ಹಾಗೂ ಎಲ್ಲ ಜಿಲ್ಲೆಯ ವಿವಿಧ ಹಳ್ಳಿಯಿಂದ ಬರ್ತಾರ. ನಾವು ಇಲ್ಲಿಂದ ಅಕ್ಕಿ ಸಕ್ಕರೆ ಬೇಳೆ ಏನ್ ಹತ್ತದ ದಾಸೋಹಕ್ಕೆ ಎಲ್ಲಾ ಕಾರ್ಯಕ್ರಮ ಹತ್ತದಂತ ಎಲ್ಲಾ ಸಾಮಗ್ರಿಗಳನ್ನು ಇಲ್ಲಿಂದ ತಗೊಂಡ್ ಹೋಗ್ತೀವಿ. ನಮ್ ಕಡೆ 400 ಜನ ಇರ್ತೀವಿ ನಾವು ಕಾರ್ಯಕರ್ತರು ಎಲ್ಲ. ಆಮೇಲೆ ಹೆಣ್ಮಕ್ಳು ಇರ್ತಾರ, ಅವರು ಕಾರ್ಯಕರ್ತರು. ಇದು 25ನೇ ವರ್ಷದ ಕಾರ್ಯಕ್ರಮ. ಇದು 24 ವರ್ಷ ಸತತವಾಗಿ ಮಾಡ್ಕೊಂಡ್ ಬಂದಿದೀವಿ. ಈ ವರ್ಷ 25ನೇ ವರ್ಷದ್ದು ಬೆಳ್ಳಿ ಮಹೋತ್ಸವ ಇದೆ. ಶ್ರೀಶೈಲ ಭಕ್ತಾದಿ ಮಂಡಳಿಯಿಂದ 10 ರಿಂದ 15 ಲಕ್ಷ ಜನರಿಗೆ ಶ್ರೀಶೈಲ ಭಕ್ತಾದಿ ಮಂಡಳಿಯಿಂದ ಅಂಬ್ಲಿಹಳ್ಳ ಗಂಗನಪಳ್ಳಿ ಮಧ್ಯದಲ್ಲಿ ನಾವು ದಾಸೋಹ ಕಾರ್ಯಕ್ರಮವನ್ನು ಮಾಡುತ್ತೇವೆ. ಭಕ್ತಾದಿ ಮಂಡಳಿ ವಿಜಯಪುರ ಕಾಸಗಿರಿ ಹಾಗೂ ಬಸವನಗರ ಸತತವಾಗಿ 25ನೇ ವರ್ಷ ಯಶಸ್ವಿ ದಾಸೋಗಿದು. ನಾವ್ ಇಲ್ಲಿಂದ 400 ಕಾರ್ಯಕರ್ತರು ಕರ್ಕೊಂಡಿದ್ದು. ಉತ್ತಮ ಮೆಡಿಕಲ್ ವ್ಯವಸ್ಥೆ, ಕೈಪಲ್ಲೆ, ಅಲ್ಲಿಂದ 9 ಕ್ವಿಂಟಲ್ ಉಪ್ಪು ಎಲ್ಲ ತೆಗೆದುಕೊಂಡು ವಿಜಯಪುರದಿಂದ ಹೋಗುತ್ತೇವೆ. ಅಲ್ಲಿ 24x7 ದಾಸೋಹ ವ್ಯವಸ್ಥೆ ಇರುತ್ತದೆ. ಯಾರಿಗಾದ್ರೂ ಏನಾದ್ರು ಅನಾಹುತ ಆದ್ರೂ ಅವ್ರ ಊರಿಗೆ ಮುಟ್ಟಿಸುವಂತ ವ್ಯವಸ್ಥೆ ನಮ್ಮ ಕಮಿಟಿಯಿಂದ ಮಾಡ್ತೇವೆ. ಒಪ್ಪತ್ತಿದ್ದಂತ ಭಕ್ತಾದಿಗಳಿಗೆ ಖಜೂರಿ, ಬೆಲ್ಲು, ಶೇಂಗಾ ಕೊಡ್ತೇವೆ. ಅಲ್ಲಿ ಚಿಕ್ಕ ಮಕ್ಕಳಿಗೆ ಹಾಲು, ಬಿಸ್ಕಿಟ್ ಇದೆಲ್ಲ ವ್ಯವಸ್ಥೆ ಮಾಡ್ತೇವೆ. ಅದಂತೆ ಇದು 25ನೇ ವರ್ಷ. ಈ ಸರಿ ಜಗದ್ಗುರುಗಳು ಮತ್ತು ಜಿಡ್ಗಾ ಮಠದವರು ಆಗಮಿಸಲಿದ್ದಾರೆ. ಅಲ್ಲಿ ಸಿರ್ಸೈಲದ MLA ಕೂಡ ಬರಲಿದ್ದಾರೆ, ಬುಡ್ಡ ವೆಂಕಟರೆಡ್ಡಿ. ಇವರೆಲ್ಲರಿಗೆ ಕಾರ್ಯಕ್ರಮ ಮಾಡಿ ಯಶಸ್ವಿ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮ ಮಾಡತ್ತಿದ್ದೇವೆ ಈ ವರ್ಷ. ಎಲ್ಲ ದಾನಿಗಳಿಂದ ದಾಸೋಹ. ಈ ದಾಸೋಹ ಎಲ್ಲ ದಾನಿಗಳಿಂದ ದಾಸೋಹ. 24x7 800 ಪ್ಯಾಕೆಟ್ ಅಕ್ಕಿ, ಅಲ್ಲಿಂದ 4 ಟನ್ ಬೆಲ್ಲ, 4 ಬ್ಯಾರಲ್ ಎಣ್ಣೆ, 25 ಕ್ವಿಂಟಲ್ ಸಕ್ಕರೆ. ಶಂಕರಯ್ಯ ಮಲ್ಲಯ್ಯ ಹಿರೇಮಠ ಸಂಸ್ಥೆ ಉಪಾಧ್ಯಕ್ಷರು. ಶ್ರೀಶೈಲ ಭಕ್ತಾದಿ ಮಂಡಳಿ ವಿಜಯಪುರ. ನಮ್ಮ ಅಧ್ಯಕ್ಷರಾದ ಸದಾಶಿವ ಆರ್ ಬಿರಾದಾರ್ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಶಂಕರಯ್ಯ ಮಲ್ಲಯ್ಯ ಹಿರೇಮಠ ಹಾಗೂ ಮಾನ್ ಶೆಟ್ಟಿ ಅವರು ಹಾಗೂ ಷಣ್ಮುಖನವರು ಹಾಗೂ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಆಹಾರ ಇಲಾಖೆ ಉಪನಿರ್ದೇಶಕರಾದಂಥ ವಿನಯ್ ಕುಮಾರ್ ಪಾಟೀಲ್ ಸರ್ ಹಾಗೂ ಆಹಾರ ನಿರೀಕ್ಷಕರಾದಂಥ ಗುಮ್ಶೆಟ್ಟಿ ಸರ್ ಮತ್ತು ಸಹಾಯಕ ನಿರ್ದೇಶಕರಾದಂಥ ನಮ್ಮ ಅಂಬರೀಶ್ ತಾಂಡ್ರು ಸರ್, ಇವರೆಲ್ಲರೂ ನಮ್ಮ ಒಂದು 25ನೇ ಬೆಳ್ಳಿ ಮಹೋತ್ಸವ ಒಂದು ದಾಸೋಹಕ್ಕೆ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಾನ್ಯರಿಗೆ ನಮಸ್ಕರಿಸಿ, ನಾವು ಸತತವಾಗಿ 24 ವರ್ಷ ಪೂರೈಸಿದ್ದೇವೆ. ಈಗ ಇವತ್ತು 9 ತಾರೀಕಿಂದ ಬಿಟ್ಟು ನಾಳೆ ಬೆಳಿಗ್ಗೆ 10 ತಾರೀಕಿಗೆ 10 ಗಂಟೆಗೆ ನಾವು ದಾಸೋಹ ಪ್ರಾರಂಭ ಮಾಡ್ತೀವಿ. ದಾಸೋಹ ಪ್ರಾರಂಭ ಆದ ನಂತರ ನಾವು ಬರೋತನೂ ಕಂಟಿನ್ಯೂ ಚಾಲು ಇರ್ತದೆ. ದಾಸೋಹದಲ್ಲಿ ಸೇವೆ ಸಲ್ಲಿಸೋದಂದ್ರೆ ಅನ್ನ, ಸಾರ, ಶಿರ, ಸಜ್ಕ, ಉಪ್ಪಿಟ್ಟು, ಆಮೇಲೆ ಉಪಸ್ಥಿತವರಿಗೆ ಬಾಳೆಹಣ್ಣು, ಸಣ್ಣ ಮಕ್ಕಳಿಗೆ ಬಿಸ್ಕಿಟು, ಹಾಲು ಎಲ್ಲ ಸೇವೆಯನ್ನು ನಾವು ಒದಗಿಸ್ತಿರ್ತೀವಿ. ಹಾಗೂ 25ನೇ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾವು ಜಗದ್ಗುರು ಮಹಾಸನ್ನಿಧಿಯವರಾದಂಥ ಶ್ರೀಶೈಲ ಪೀಠದ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಒಂದು 11ನೇ ತಾರೀಕಿಗೆ ಅವರು ಕೂಡ ಆಗಮಿಸ್ತಾರೆ ಒಂದು ಕಾರ್ಯಕ್ರಮಕ್ಕೆ. ಮತ್ತು ಅದೇ ರೀತಿಯಾಗಿ ಮುಗುಳ್ಕೊಡದ ಜಿಡ್ಗಾ ಮಠದ ಪರಮ ಪೂಜ್ಯರಾದಂಥ ಮುರುಘಾ ರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಆಗಮಿಸುತ್ತಿದ್ದಾರೆ. ಹಾಗೂ ಶ್ರೀಶೈಲ ಮತಕ್ಷೇತ್ರದ ಶಾಸಕರಾದಂಥ ಬುಡ್ಡ ರಾಜಶೇಖರ್ ರೆಡ್ಡಿ ಅವರು ಕೂಡ ಆಗಮಿಸುತ್ತಿದ್ದಾರೆ. ಮಾಜಿ ಶಾಸಕರಾದಂಥ ಚಕ್ರಪಾಣಿ ರೆಡ್ಡಿ ಅವರು ಕೂಡ ಆಗಮಿಸುತ್ತಿದ್ದಾರೆ. ಮತ್ತು ನಮ್ಮ ವಿಜಯಪುರದ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಅವರೆಲ್ಲರೂ ಬರ್ತಿದ್ರು. ಅನಿವಾರ್ಯ ಕಾರಣದಿಂದ ಅವ್ರು ಯಾರು ಬರ್ತಾರೋ ಇದು ಬರ್ತಾರೋ ಇಲ್ಲ, ಇನ್ನೂ ಸರಿಯಾಗಿ ಮಾಹಿತಿ ಬಂದಿಲ್ಲ. ಅದೇ ರೀತಿಯಾಗಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ಹಾಗೂ ಎಲ್ಲ ಯುವಕರು, ಎಲ್ಲ ಸ್ವಾಮೀಜಿಗಳು, ಎಲ್ಲ ಪರಮ ಪೂಜ್ಯರು, ಪಾದಯಾತ್ರೆ ಬರುವಂತ ಎಲ್ಲ ಸುಮಂಗಲರಿಗೆ 25 ರಿಂದ 50 ಸಾವಿರ ಜನರಿಗೆ ನಾವು ಉಡಿ ತುಂಬೋ ಕಾರ್ಯಕ್ರಮ ಕೂಡ 25ನೇ ವರ್ಷದ ಬೆಳ್ಳಿ ಮಹೋತ್ಸವಕ್ಕೆ ಹಮ್ಮಿಕೊಂಡಿದ್ದೆವು. ಅದೇ ರೀತಿಯಾಗಿ ಸತತವಾಗಿ ನಾವು ಈಗ 25 ದಿವಸ ನಾವು 25ನೇ ವರ್ಷದ ನಾವು ಮಾಡ್ಕೋತ ಬಂದಿದ್ದೀವಿ. ಅದೇ ರೀತಿಯಾಗಿ 7 ದಿವಸ ಎಲ್ಲ ಹೋಮ ಹವನ ಪೂಜಾ ಕಾರ್ಯಕ್ರಮ ಹಾಗೂ ಎಲ್ಲ ರುದ್ರಾಭಿಷೇಕ ಎಲ್ಲ ಪೂಜ್ಯರಿಂದ ನೆರವೇರ್ತಾ ಇದ್ದೇವೆ. ಅದೇ ರೀತಿಯಾಗಿ ಬರುವಂತ ಪಾದಯಾತ್ರಿಕರಿಗೆ ಯಾವುದೇ ತೊಂದರೆ ಆಗಬಾರ್ದಂತ ನೀರಿನ ವ್ಯವಸ್ಥೆ ಕೂಡ ಏಕದಮ್ ಸರಿಯಾಗಿ ಮಾಡಿರ್ತೀವಿ. ಅದೇ ರೀತಿಯಾಗಿ ಉಪಹಾರದ ಕೂಡ ಎಲ್ಲ ವ್ಯವಸ್ಥೆನೂ ಸರಿಯಾಗಿ ನಾವು ಮಾಡಿರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ
ಸಮಸ್ತ ಎಲ್ಲ ವಿಜಯಪುರ ಜಿಲ್ಲೆಯ ಜನತೆಗೆ ನಮಸ್ಕರಿಸಿ ನಾವು ಇದೊಂದು ಯಶಸ್ವಿಯಾಗಿ ನಾವು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವೊಂದು ಮಾಡಿಕೊಂಡು ನಾವು ಮತ್ತೆ ನಮ್ಮ ದಾಸೋಹ ಕಾರ್ಯಕ್ರಮ ಮುಗಿಸಿ ನಾವು ಮತ್ತೆ ಶ್ರೀಶೈಲಂಗೆ ತಲುಪಿ ಅಲ್ಲಿ ಕೂಡ ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪದಲ್ಲಿ ನಮ್ಮ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಕೂಡ 2 ದಿವಸ ನಮ್ಮ ದಾಸೋಹ ಸೇವೆ ನೆರವೇರ್ತದೆ. ಅಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಎಲ್ಲ ವೈದ್ಯಕೀಯ ಸೇವೆ ಅದು ಏನಾದರೂ ಏನೋ ತೊಂದರೆ ಆದರೆ ಯಾರಿಗೆ ಅದು ಎಲ್ಲ ವ್ಯವಸ್ಥೆನೂ ಕೂಡ ನಮ್ಮ 400 ಕಾರ್ಯಕರ್ತರು ಇದ್ದೇವೆ. ಎಲ್ಲರೂ ಕೂಡ ನಾವು ಮಾಡಿಕೊಂಡು ಮತ್ತು ನಾವು ಮಲ್ಲಯ್ಯನ ತೇರನ್ನು ಎಳೆದುಕೊಂಡು ವಾಪಸ್ ಬಿಜಾಪುರಕ್ಕೆ ಬಂದು ತಲುಪುತ್ತೇವೆ. ನಮಸ್ಕಾರ. ನಾನು ಅಶೋಕ್ ಮಲ್ಲಪ್ಪ ನಾಯ್ಕೋಡಿ, ವಿಜಯಪುರ. ಯುಗಾದಿ ಬಂತಣ್ಣ ಶ್ರೀಶೈಲ ತಂದೆ ಮಲ್ಲಣ್ಣ ಶ್ರೀಶೈಲ ನಡಿರಣ್ಣ. ಮಲ್ಲಿಕಾರ್ಜುನ ಶ್ರೀಪಾದಕ ಮಹಾಂತ ಮಲ್ಲಯ್ಯ ಮಹಾಂತ ಮಲ್ಲಯ್ಯ ಮಹಾಂತ ಮಲ್ಲಯ್ಯ ಜಯಮಂಗಲ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡನು ಬನ್ನೆ ಮಲ್ಲಯ್ಯನ ನೋಡನು ಬನ್ನೆ ಒತ್ತಲತ್ತು ಸತ್ಪುರಗಿನ ಪಾದಂಗರ್ತಿಯಲಿಂದ ನೆಲಮನವೇ ನೆಟ್ಟು ಚಾರಣಗೊಳಿದರೆ ನಾಗಲೋಟ ಚೆನ್ನಮಲ್ಲ ನಾಗಲೋಟ ಚೆನ್ನಮಲ್ಲ ದರದಿದ್ದವರು ಮಲ್ಲಯ್ಯ ಮೇಲೆ ಪಂಪನ ಸರ್ವದೇಶರ ಬಂದರು ಮಲ್ಲಯ್ಯ ಜಂಗ ಮಹಾರಲಿಂಗ ಬಂದರ ನಂಬಿ ಬಂದರು ಮಲ್ಲಯ್ಯ ಶಂಭರಾಜಾಯ ಪ್ರವರ್ತಮಾನಾಶಾತ ಬ್ರಹ್ಮಣೋದಿವಾಸೀತಮರಹಾಕಂತೆ ಮಂಗಳ ಸುತರೇಶ್ವರನ ಪಾದಾತ ಪಂಚಾಗಾರಿ ಪಲ್ಲಾದಾರಿ ಪಾದಾತ ಮಂಗಳ ಅವರಮ್ಮ ಜಗದಮ್ಮನ ಪಾದಾತ ಮಂಗಳ ಸ್ವಾಮಿಗೆ ಮಂಗಳ ಮಲ್ಲಿಕಾರ್ಜುನಿಗೆ ಮಂಗಳ ನಿತ್ಯಾಕ ಚೆನ್ನ ಮಲ್ಲಿಕಾರ್ಜುನಿಗೆ ಸರ್ಪಭೂಷಣ ಗೌರಿವರನಿಗೆ ಗಂಗಾಧರನಿಗೆ ಸರ್ಪಭೂಷಣ ಗಾಂಧೆ ಶ್ರೀಶೈಲ ಮಲ್ಲಿಕಾರ್ಜುನ ಪ್ರವರಾಂಬಿಕ ದೇವಿ ಸಹಿತ ವಾಹನ ಪೂಜಾಂ ದಮದಾನ ಪೂಜಾಂ జయమంగళం జయ మహారాజుకి సంత మహారాజుకి విశ్వేశ్వరాయ మహాదేవాయ
ಒಂದ್ ಸ್ವಲ್ಪ ಹಿಂಸರಿ ಬರ್ರಿ